ದೇವಸ್ಥಾನದಲ್ಲೂ ತುಪ್ಪ ಹಾಕಲ್ಲ. ಇದೊಂದ್ ದೇವಸ್ಥಾನದಲ್ಲಿ ಮಾತ್ರ ಯಾರೇ ಕೇಳಲಿ ಭಕ್ತಾದಿಗಳು ಇದೊಂದ್ ದೇವಸ್ಥಾನದಲ್ಲಿ ತುಪ್ಪ ಬಡಿಸ್ತಾರಲ್ಲ ಅಂತ ಕೇಳ್ತಾರೆ. ನಮ್ಗೆ ಏನೋ ದೇವ್ರ ಸಮಿತಿಲಿ ಮಾಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನಮ್ಗೆ ಎಷ್ಟೇ ನೋವು ಇದ್ರು ಇದಿದ್ರು ನಮ್ಗೆ ಇಲ್ಲಿ ಬಂದ್ರೆ ನಮ್ಗೆ ಖುಷಿ ಇರುತ್ತೆ. ಅಂದ್ರೆ ಹೆಣ್ಮಕ್ಳೇ ಊಟ ಬಡಿಸ್ತೀವಿ. ಒಟ್ಟು 30 ಜನ ಬರ್ತೀರಾ? 30 ಸೀಟ್ ಬರ್ತೀವಿ. ಡೈಲಿ ಏನೇನ್ ಇರುತ್ತಾಗ? ತಿಂಡಿ ಇರುತ್ತಾ? ಮಧ್ಯಾಹ್ನ ಊಟ ಇರುತ್ತಾ? ಬೆಳಿಗ್ಗೆ ತಿಂಡಿ ಇರುತ್ತೆ. ಪ್ರಸಾದ ಸಾರ ಎಲ್ಲಾ ದೇವಸ್ಥಾನಲ್ಲೂ ಟೈಮಿಂಗ್ಸ್ ಇದೆ. ಈ ದೇವಸ್ಥಾನದಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಮಧ್ಯರಾತ್ರಿ ಬಂದ್ರು ಪ್ರಸಾದ ಸಿಗುತ್ತೆ. ಯಾವಾಗ ಇಂಪಾರ್ಟೆಂಟ್ ಸರ್. ಕ್ಷೇತ್ರದ ಮಹಿಮೆ ಏನಂತಂದ್ರೆ ಪ್ರತಿ ದಿನ ಯಾರೇ ಎಷ್ಟೊತ್ತಲ್ಲಿ ಬಂದ್ರು ಕೂಡ ಹೊಟ್ಟೆ ತುಂಬಾ ಪ್ರಸಾದವಾಗಿ ಊಟವನ್ನ ಅನ್ನ, ಸಾಂಬಾರು, ತುಪ್ಪ, ಬೂಂದಿ, ಪಾಯಸ, ಪಲ್ಯ ಇನ್ನೆಲ್ಲವನ್ನು ಕೂಡ ಹೊಟ್ಟೆ ತುಂಬಾ ಯಾವುದೇ ರೀತಿ ಹಣಕಾಸನ್ನು ತಗೊಳ್ದೇನೆ ಈ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ಕ್ಷೇತ್ರದಲ್ಲಿ ಕೊಡ್ತಿದ್ದಾರೆ. ಇಲ್ಲಿ ಬಂದವ್ರಿಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಜನಕ್ಕೆ ಒಳ್ಳೇದಾಗ್ತಿದೆ ಅಂತೆ. ದೂರದಿಂದ ಎಷ್ಟು ಜನ ಬರ್ತಿದ್ದಾರೆ ಅಂದ್ರೆ ಇಲ್ಲಿ ಜನ ಸಾಗರ ನೋಡಿದ್ರೆ ಭಯ ಆಗುತ್ತೆ. ಆದ್ರೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಜನ ಬಂದು ಹೋಗ್ತಿದ್ದಾರೆ. ಅದಕ್ಕೊಂದು ಒಳ್ಳೆ ವ್ಯವಸ್ಥೆ ಈ ದೇವಸ್ಥಾನದ ಒಂದು ಕಮಿಟಿ ಇದೆ. ಹಂಗಾಗಿ ಈ ದೇವಸ್ಥಾನದಲ್ಲಿ ಕೊಡ್ತಿರೋ ಪ್ರಸಾದಕ್ಕೆ ಗಿನ್ನಿಸ್ ರೆಕಾರ್ಡು ಮತ್ತೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಕೂಡ ಬಂದಿದೆ. ಅಷ್ಟು ಜನ ಬರ್ತಿದ್ದೇನೆ. ನಾವು ಕೂಡ ಪ್ರಸಾದ ತಿಂದ್ವಿ. ಪ್ರಸಾದ ಅಂತ ಅದ್ಭುತ. ಅಂಡೆ ಪಾತ್ರೆ ಮಾಡ್ತಾರೆ. ನೀವು ಒಂದ್ಸರಿ ವಿಸಿಟ್ ಮಾಡಿ.